dear children, welcome back to the channel. Light reflection and refraction chapter na ನೋಡ್ತಾ ಇದ್ವಿ. ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಎಲ್ಲ ಪಾರ್ಟ್ಸ್, ಸ್ಪೆರಿಕಲ್ ಮಿರರ್ ಪಾರ್ಟ್ಸ್ ಏನಿದೆ ಅದನ್ನೆಲ್ಲವನ್ನು ನೋಡಿದೀವಿ. ಟುಡೇ ವಿಲ್ ಸಿ ರೂಲ್ಸ್ ಟು ಡ್ರಾ ರೇ ಡಯಾಗ್ರಾಮ್ ಇನ್ ಸ್ಪೆರಿಕಲ್ ಮಿರರ್. ಸ್ವಲ್ಪ ರೂಲ್ಸ್ ಇರಬೇಕಲ್ಲ, ಎಲ್ಲದಕ್ಕೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರಬೇಕು. ಸೊ ಸ್ಪೆರಿಕಲ್ ಮಿರರ್ ಅಂದ್ರೆ ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಅಂತ ಎರಡು ಮಿರರ್ ಇದೆ. ಈ ಎರಡು ಮಿರರ್ ಅಲ್ಲಿ ರೇ ಡಯಾಗ್ರಾಮ್ ತೆಗಿಬೇಕಂದ್ರೆ, ರೇ ಡಯಾಗ್ರಾಮ್ ಯಾಕೆ ಬೇಕಂದ್ರೆ ಈ ರೇ ಡಯಾಗ್ರಾಮ್ ಇದೆಯಲ್ಲ, ವಿ ವಾಂಟ್ ದಿಸ್ ರೇ ಡಯಾಗ್ರಾಮ್ ಫಾರ್ ಇಮೇಜ್ ಫಾರ್ಮೇಶನ್. ಏನಕ್ಕೆ ಬೇಕಿದು? ಇಮೇಜ್ ಫಾರ್ಮೇಶನ್ ಆಗ್ಬೇಕಾಗಿದ್ರೆ ಈ ರೇ ಡಯಾಗ್ರಾಮ್ ಗಳು ಬೇಕು ನಮಗೆ. ಓಕೆ, ಸೊ ಅದಕ್ಕೋಸ್ಕರ ಏನೇನ್ ರೂಲ್ಸ್ ಇದೆ ಅದೆಲ್ಲವನ್ನು ನಾವು ನೋಡೋಕೆ ಶುರು ಮಾಡ್ಬಿಡೋಣ. ಓಕೆ, ಸೊ ಎಲ್ಲರೂ ಪೆನ್ ಮತ್ತೆ ನೋಟ್ಬುಕ್ ಅನ್ನ ತೆಗೆದು ಇಟ್ಕೊಂಡಿದ್ದೀರಾ, ನೋಟ್ಸ್ ಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಯುವರ್ ಓನ್ ನೋಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನೇನ್ ಬರೆಸ್ತಾ ಇದೀನಲ್ಲ, ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ತಾ ನೀವು ಏನ್ ಬರ್ಕೊಂಡಿರ್ತೀರ ನೋಟ್ಸ್, ದಟ್ ಈಸ್ ದ ಬೆಸ್ಟ್ ನೋಟ್ಸ್. ನಾನು ನಿಮಗೆ ಬೇರೆ ಬೇರೆ ನೋಟ್ಸ್ ಕೊಡ್ಬೋದು, ನಾನೇ ಬರೆದಿರೋದು, ಅದು ಇಂಪಾರ್ಟೆಂಟ್ ಅಲ್ಲ. ಬಟ್ ನೀವು ಕ್ಲಾಸ್ ನೋಡ್ತಾ ಏನ್ ನೋಟ್ಸ್ ಮಾಡ್ಕೊಳ್ಳೋದಿರ್ತಾರೆ ಅದೇ ನಿಮ್ಗೆ ಜಾಸ್ತಿ ಅರ್ಥ ಆಗೋದು, ಅದೇ ಬಾರಿ ಇಂಪಾರ್ಟೆಂಟ್. ಓಕೆ ಫೈನ್. ಒಂದೇ ರೂಲ್ ನೋಡಿ, ಇಲ್ಲಿ ಬಾರಿ ಸಿಂಪಲ್ ರೂಲ್ ಇದೆ. ಫಸ್ಟ್ ರೂಲ್, ಓಕೆ, ಇಸ್ ಇಟ್ ಎ ಮಿರರ್ ನೌ? ನೋ, ಇಟ್ ಈಸ್ ನಾಟ್ ಎ ಮಿರರ್ ನೌ. ನೌ ಇಟ್ ಬಿಕಮ್ಸ್ ಎ ಕಾನ್ಕೇವ್ ಮಿರರ್. ನಿಮ್ಗೆ ಗೊತ್ತಿದೆ ಹೆಂಗ್ ರೆಕಗ್ನೈಸ್ ಮಾಡಬೇಕಂತ. ಓಕೆ ಫೈನ್. ಸೊ ಆಮೇಲೆ ಇಲ್ಲಿ ಪೋಲ್ ಇದೆ, ಆಮೇಲೆ ಪ್ರಿನ್ಸಿಪಲ್ ಆಕ್ಸಿಸ್ ಬಂದಿರುತ್ತೆ. ಐ ಹ್ಯಾವ್ ಸೆಂಟರ್ ಆಫ್ ಕರ್ವೇಚರ್ ಹಿಯರ್, ಐ ಹ್ಯಾವ್ ಫೋಕಸ್ ಹಿಯರ್. ಈ ರೀತಿಯಾಗಿದೆ. ಒಂದೇ ರೂಲ್ ಏನ್ ಹೇಳುತ್ತಂದ್ರೆ, ಎ ಪ್ಯಾರಲಲ್ ರೇ ಆಫ್ ಲೈಟ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್. ಏನ್ ಹೇಳಿ? ಎ ಪ್ಯಾರಲಲ್ ರೇ ಆಫ್ ಲೈಟ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ ಗೋಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್. ಬರ್ಕೊಳ್ತೀರಾ? ಇದನ್ನ ಬರ್ಕೊಂತ ಅವಶ್ಯಕತೆ ಇಲ್ಲ, ನೋಡ್ಬಿಟ್ಟಿಲ್ಲ ಡೈರೆಕ್ಟ್ ಆಗಿ. ಏನೇ ಒಂದು ವೇಳೆ ಏನಾದ್ರು ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಒಂದು ರೇ ಆಫ್ ಲೈಟ್ ಏನಾದ್ರು ಈ ರೀತಿಯ ಪ್ಯಾರಲಲ್ ಆಗಿ ಹೋಗಿದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಫೋಕಸ್ ಇಂದ ಪಾಸ್ ಆಗಿ ಹೋಗುತ್ತೆ ಅಂತ ಹೇಳಿ ಒಂದೇ ರೂಲ್. ಯಾವ ಮಿರರ್ ಇದು? ಕಾನ್ಕೇವ್ ಮಿರರ್ ಗೆ. ಅದೇ ರೀತಿಯಾಗಿ ಕಾನ್ವೆಕ್ಸ್ ಮಿರರ್ ಕೂಡ ನೋಡಿ, ಕಾನ್ವೆಕ್ಸ್ ಮಿರರ್ ಈ ರೀತಿ ಇರುತ್ತಲ್ಲ, ಈ ರೀತಿಯ ಡೈವರ್ಜಿಂಗ್ ಮಿರರ್ ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ. ಆಮೇಲೆ ಇಲ್ಲಿ ಪೋಲ್ ಇದೆ, ಆಮೇಲೆ ಈ ಕಡೆ ಫೋಕಸ್ ಇದೆ, ಆಮೇಲೆ ಈ ಕಡೆ ಸೆಂಟರ್ ಆಫ್ ಕರ್ವೇಚರ್ ಇದೆ. ಈ ರೀತಿಯಾಗಿದೆ ಇದು. ಒಂದ್ ವೇಳೆ ಏನಾದ್ರೂ ಇಲ್ಲೂ ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ಗೆ ಏನಾದ್ರೂ ಪ್ಯಾರಲಲ್ ಆಗಿ ರೇ ಆಫ್ ಲೈಟ್ ಬಂದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಈ ರೀತಿಯ ಡೈವರ್ಸ್ ಆಗೋದು, ಇಲ್ಲಂದ್ರೂ ಹಿಂಗಂದ್ರೂ ಬಂದು ಹಿಂಗ್ ಒಳಗಡೆ ಇದ್ರೂ ಪಾಸ್ ಆಗೋದಿಲ್ಲ ಇದು. ಬಟ್ ನೀವು ಇಲ್ಲಿ ಇಟ್ಕೊಂಡು ಹಿಂಗ್ ನೋಡ್ತಾ ಇದ್ರೆ, ಇದನ್ನ ರೀಟ್ರೇಸ್ ಮಾಡಿದ್ರೆ ಇದು ಎಲ್ಲಿಂದ ಬಂದಿದೆ ಅಂತ ಅನಿಸ್ತಾ ಇದೆ ನಿಮಗೆ? ಫೋಕಸ್ ಇಂದ ಬಂದಿದೆ ಏನು ಅಂತ ಅನಿಸ್ತಾ ಇದೆ. ಓಕೆ, ಎ ರೇ ಆಫ್ ಲೈಟ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಷನ್ passes through principal focus or appears to come from principal focus. Appears to pass through principal focus. ಪಾಸ್ ಥ್ರೂ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಒಂದೇ, ಅದು ಅಪಿಯರ್ಸ್ ಟು ಕಮ್ ಫ್ರಮ್ ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಒಂದೇ. ಇದು ಕನ್ವರ್ಜಿಂಗ್ ಮಿರರ್ ಇದೆ, ಇದು ಡೈವರ್ಜಿಂಗ್ ಮಿರರ್ ಇದೆ, ಅದಕ್ಕೋಸ್ಕರ ಹಿಂಗಾಗುತ್ತೆ. ಓಕೆ ಫೈನ್. ಸೊ ಒಂದನೇ ರೂಲ್ ಅಂತೂ ಕ್ಲಿಯರ್ ಆಯ್ತು. ಇನ್ನು ಎರಡನೇ ರೂಲ್ ನೋಡಿ ಮುದ್ದು ಮಕ್ಕಳು ಏನಿದೆ ಅಂತ ಹೇಳಿ. ಮತ್ತೆ ಇದು ಮಿರರ್ ಅಲ್ಲ, ಯಾವ ಮಿರರ್ ಆಯ್ತು ಈಗ ಮಿರರ್ ಆಯ್ತು. ಈಗ ಪೇಂಟ್ ಮಾಡಿದ ತಕ್ಷಣ ಯಾವ್ದು? ಕಾನ್ಕೇವ್ ಮಿರರ್. ಮತ್ತೆ ಆಸ್ ಯೂಶುವಲ್ ಇದೇನಿದೆ? ಪೋಲ್ ಇದೆ, ಫೋಕಸ್ ಇದೆ, ಸೆಂಟರ್ ಆಫ್ ಕರ್ವೇಚರ್ ಇದೆ. ಎರಡನೇ ರೂಲ್ ಏನ್ ಹೇಳ್ತದೆ ಅಂದ್ರೆ, if a ray of light is passing through principal focus after reflection, it is parallel to principal axis. ಏನು? ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆಗೋದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಈ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ, ದಿಸ್ ಇಸ್ ಪ್ರಿನ್ಸಿಪಲ್ ಆಕ್ಸಿಸ್ ನ ಇದಕ್ಕೆ ಏನಿರುತ್ತೆ? ಇದು ಪ್ಯಾರಲಲ್ ಇರುತ್ತೆ ಅಂತ ಹೇಳುತ್ತೆ ಎರಡನೇ ರೂಲ್. ಪ್ಯಾರಲಲ್ ಇದ್ರೆ ಫೋಕಸ್ ಇಂದ ಹೋಗುತ್ತೆ, ಫೋಕಸ್ ಇಂದ ಹೋದ್ರೆ ಪ್ಯಾರಲಲ್ ಇರುತ್ತೆ ಅಷ್ಟೇ. ಅದನ್ನೇ ರೂಲ್ ಇಲ್ಲಿ ಬರೀತಿ. ಯಾವ ಮಿರರ್ ಇದೆ ಮತ್ತೆ? ಕಾನ್ವೆಕ್ಸ್ ಮಿರರ್ ಗೆ. ಕಾನ್ವೆಕ್ಸ್ ಮಿರರ್ ಅಂದ್ರೆ ಇಲ್ಲಿ ಪೋಲ್ ಇದೆ, ಆಮೇಲೆ ಈ ಕಡೆ ಏನಿದೆ? ಫೋಕಸ್ ಇದೆ, ಆಮೇಲೆ ಸೆಂಟರ್ ಆಫ್ ಕರ್ವೇಚರ್ ಇದೆ. ಇಲ್ಲೇನ್ ಹೇಳುತ್ತಂದ್ರೆ, ಇಫ್ ಎ ರೇ ಆಫ್ ಲೈಟ್ ಅಪಿಯರ್ಸ್ ಟು ಫಾಲ್ ಆನ್ ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸ್ ಮೇಲೆ ಅಂದ್ರೆ ಬಿಡಕ್ ಸಾಧ್ಯ ಇಲ್ಲ ಇದು. ಇಟ್ ಅಪಿಯರ್ಸ್ ಟು ಫಾಲ್ ಆನ್ ಪ್ರಿನ್ಸಿಪಲ್ ಫೋಕಸ್, ಯಾಕಂದ್ರೆ ಕಾನ್ವೆಕ್ಸ್ ಮಿರರ್ ಅಲ್ಲ. ಸೊ ದೆನ್ ಆಫ್ಟರ್ ರಿಫ್ಲೆಕ್ಷನ್ ಇಟ್ ಇಸ್ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್. ಅಷ್ಟೇ ರೂಲ್. ಪ್ರಿನ್ಸಿಪಲ್ ಫೋಕಸ್ ಇಂದ ಪಾಸ್ ಆದ್ರೆ ಪ್ಯಾರಲಲ್ ಇರುತ್ತೆ, ಪ್ರಿನ್ಸಿಪಲ್ ಫೋಕಸ್ ಮೇಲೆ ಬಿದ್ದಂಗ ಅನಿಸ್ತಾ ಇದ್ರೆ ರಿಫ್ಲೆಕ್ಷನ್ ಆದ್ಮೇಲೆ ಪ್ಯಾರಲಲ್ ಆಗಿ ವಾಪಸ್ ಬರುತ್ತೆ. ಓಕೆ ಫೈನ್. ಸೊ ದಿಸ್ ಇಸ್ ದ ಸೆಕೆಂಡ್ ರೂಲ್. ನೆಕ್ಸ್ಟ್ ಥರ್ಡ್ ರೂಲ್ ನೋಡಿ, ಬಾರಿ ಸಿಂಪಲ್. ಎರಡು ರೂಲ್ಗಳು ಕ್ಲಿಯರ್ ಆಗಲ್ಲ. ಥರ್ಡ್ ರೂಲ್ ನೋಡಿ, ಮತ್ತೆ ಕಾನ್ಕೇವ್ ಮಿರರ್ ತಗೊಳ್ತೀನಿ. ಕಾನ್ಕೇವ್ ಮಿರರ್ ತಗೊಂಡಾದ್ಮೇಲೆ ಮತ್ತೆ ಈ ಕಡೆ ಪೋಲ್ ಅಂತ ಬರೀತೀನಿ, ಮತ್ತೆ ಫೋಕಸ್ ಅಂತ ಬರೀತೀನಿ, ಸೆಂಟರ್ ಆಫ್ ಕರ್ವೇಚರ್ ಅಂತ ಬರೀತೀನಿ. ಸೊ ಈ ರೂಲ್ ಏನ್ ಹೇಳುತ್ತಂದ್ರೆ, ಇಫ್ ಎ ರೇ ಆಫ್ ಲೈಟ್ ಇಸ್ ಪಾಸಿಂಗ್ ಥ್ರೂ ಸೆಂಟರ್ ಆಫ್ ಕರ್ವೇಚರ್, ಇಫ್ ಎ ರೇ ಆಫ್ ಲೈಟ್ ಇಸ್ passing through center of curvature after reflection it retraces its path. ಹೆಂಗ್ ಬಂದಿತ್ತು ಹಂಗೆ ಹೋಗ್ಬಿಡುತ್ತೆ ವಾಪಸ್ಸಾಗಿ, ಮುಗಿದೋಯ್ತು. ಸೆಂಟರ್ ಆಫ್ ಕರ್ವೇಚರ್ ಇಂದ ಹೋದ್ರೆ ಏನೋ ಈ ಕಡೆ ಹಿಂಗ್ ಬರೋದು, ಎಲ್ಲಿನ ಪಾಸ್ ಆಗೋದಿಲ್ಲ, ಹೊಳ್ಳಿ ವಾಪಸ್ ಅದೇ ಪಾಯಿಂಟ್ ಇಂದ ಹಾಸಿ ಹೋಗ್ಬಿಡುತ್ತೆ. ಓಕೆ, ಅದೇ ರೀತಿ ಇಲ್ಲಿ ಕೂಡ ವಿಚಾರ ಮಾಡಿ. ಯಾವ್ದು ಮಿರರ್? ಈ ರೀತಿಯಾಗಿ ಇಲ್ಲಿ ಬರೀತೀನಿ. ಬರದ ತಕ್ಷಣ ಯಾವ ಕಾನ್ವೆಕ್ಸ್ ಮಿರರ್ ಅಂತ ಗೊತ್ತಾಗುತ್ತೆ, ಪೋಲ್,
ಫೋಕಸ್ ಆಮೇಲೆ ಸೆಂಟರ್ ಆಫ್ ಕರ್ವೇಚರ್ ಹಿಂಗಿದೆ. ಇಫ್ ಎ ರೇ ಆಫ್ ಲೈಟ್ ಅಪಿಯರ್ಸ್ ಟು ಫಾಲ್ ಆನ್ ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಬಿದ್ದಿದೆ ಏನೋ ಅಂತ ಅನಿಸ್ತಾ ಇದೆ, ಅದು ಬಿದ್ದಿಲ್ಲ ಇಲ್ಲಿ. ಮತ್ತು ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಈ ರೇ ಆಫ್ ಲೈಟ್ ಇದೆಯಲ್ಲ ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಪಾಸ್ ಆಗಿ ಹೋಗ್ತಾ ಇದೆಯಾ, ಇದು ಇಲ್ಲಿ ಪಾಸ್ ಆಗಿ ಹೋಗ್ತಾ ಇದೆ, ಇದ್ರ ಮೇಲೆ ಪಾಸ್ ಆಗಿ ಹೋಗ್ತಾ ಇದೆ ಏನೋ ಅಂತ ಅನಿಸ್ತಾ ಇದೆ. ಓಕೆ, ಸೊ ರಿಫ್ಲೆಕ್ಷನ್ ಆದ್ಮೇಲೆ ವಾಪಸ್ ಅದೇ ಪಾತ್ ಇಂದ ಹೋಗ್ಬಿಡುತ್ತೆ. ಇಟ್ ರಿಟ್ರೇಸಸ್ ಇಟ್ಸ್ ಪಾತ್. ಓಕೆ ಫೈನ್. ಸೊ ನೆಕ್ಸ್ಟ್ ಫೋರ್ತ್ ಪಾಯಿಂಟ್ ನೋಡಿ ಏನಿದೆ ಅಂತ ಹೇಳಿ. ಓಕೆ, ಸೊ ಇದು ಮತ್ತೆ ಆಸ್ ಯೂಶುವಲ್ ಏನಿದು ಕಾನ್ಕೇವ್ ಮಿರರ್ ಇದು. ಸೊ ಕಾನ್ಕೇವ್ ಮಿರರ್ ಆದ ತಕ್ಷಣ ಇಲ್ಲಿ ಪೋಲ್ ಇದೆ, ಆಮೇಲೆ ಇಲ್ಲಿ ಫೋಕಸ್ ಇದೆ, ಇನ್ನೊಂದು ಸೆಂಟರ್ ಆಫ್ ಕರ್ವೇಚರ್ ಇದೆ. ಇಲ್ಲಿ ಏನಾಗುತ್ತಂದ್ರೆ ಇಫ್ ಎ ರೇ ಆಫ್ ಲೈಟ್ ಇಸ್ ಫಾಲಿಂಗ್ ಆನ್ ಪೋಲ್, ಡೈರೆಕ್ಟ್ ಆಗಿ ಪೋಲ್ ಮೇಲೆ ಬಿದ್ರೆ ಈ ರೀತಿಯಾಗಿ ರಿಫ್ಲೆಕ್ಟ್ ಆಗುತ್ತೆ. ಇಲ್ಲಿ ಏನಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಫ್ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಇದೇನಾದ್ರೂ ಆಂಗಲ್ ಆಫ್ ಇನ್ಸಿಡೆನ್ಸ್ ಇದ್ದು ಇದೇನಾದ್ರೂ ಆಂಗಲ್ ಆಫ್ ರಿಫ್ಲೆಕ್ಷನ್ ಇದ್ರೆ ಏನ್ ರೂಲ್ ಇರುತ್ತೆ ಅಂದ್ರೆ ಇಲ್ಲಿ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಇಲ್ಲೂ ಕೂಡ ಅದೇ ಆಗುತ್ತೆ, ನಾರ್ಮಲ್ ತೆಗೆದು ಮಾಡಿದ್ರೆ ಅದಾಗುತ್ತೆ. ಬಟ್ ಇಲ್ಲಿ ಕಾಂಪ್ಲಿಕೇಟ್ ಆಗುತ್ತೆ ಕೇಸ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ, ಇದನ್ನ 12th ಕ್ಲಾಸ್ ಹೋದಾದ್ಮೇಲೆ ಡೀಟೇಲಿಂಗ್ ನೋಡ್ರಂತೆ. ಬಟ್ ಏನಿಲ್ಲ, ಇಲ್ಲಿ ಪೋಲ್ ಮೇಲ್ಗಡೆ ಬಿದ್ರೆ ವಾಪಸ್ ಹಿಂಗೆ ರಿಫ್ಲೆಕ್ಟ್ ಆಗುತ್ತೆ ಅಷ್ಟೇ, ನೆನಪಿಡಿ ಇದರಲ್ಲಿ. ಸೊ ದಿಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಆಂಗಲ್ ಆಫ್ ರಿಫ್ಲೆಕ್ಷನ್ ಬೋತ್ ಆರ್ ಸೇಮ್. ನೆಕ್ಸ್ಟ್ ಅದೇ ರೀತಿ ಕಾನ್ವೆಕ್ಸ್ ಮಿರರ್ ಕೂಡ ನೋಡಿ. ಕಾನ್ವೆಕ್ಸ್ ಮಿರರ್ ತೆಗಿತೀನಿ, ತೆಗೆದ್ನ. ಸೊ ತೆಗೆದ ತಕ್ಷಣ ಆಮೇಲೆ ಇಲ್ಲೇನಿದೆ ಪೋಲ್ ಇದೆ, ಈ ಕಡೆ ಫೋಕಸ್ ಇದೆ, ಈ ಕಡೆ ಸೆಂಟರ್ ಆಫ್ ಕರ್ವೇಚರ್ ಇದೆ. ಒಂದ್ ರೇ ಆಫ್ ಲೈಟ್ ಹಿಂಗ್ ಬಿತ್ತು ಅನ್ಕೊಳ್ಳಿ, ಅವಾಗ ಏನಾಗುತ್ತೆ ಈ ರೀತಿಯ ರಿಫ್ಲೆಕ್ಟ್ ಆಗುತ್ತೆ. ಇಫ್ ದಿಸ್ ಇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ದಿಸ್ ಇಸ್ ಗೋಯಿಂಗ್ ಟು ಬಿ ಆಂಗಲ್ ಆಫ್ ರಿಫ್ಲೆಕ್ಷನ್. ಹಿಯರ್ ಆಲ್ಸೋ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಗೊತ್ತಾಯ್ತಾ? ಇವ್ 4 ರೂಲ್ಗಳು ನಿಮಗೆ ಮೈಂಡ್ ಅಲ್ಲಿ ಫುಲ್ ಕ್ಲಿಯರ್ ಇರಬೇಕು. ಇವ್ 4 ರೂಲ್ಗಳು ಏನಿದೆ. ಓಕೆ, ಇನ್ನೊಂದು 5th ರೂಲ್ ಇದೆ, ಅದು ಕೂಡ ತುಂಬಾ ಸಿಂಪಲ್ ಇದೆ, ಅದನ್ನು ಹೇಳ್ಬಿಡ್ತೀನಿ. ಸದ್ಯಕ್ಕಂತೂ ಇದು ನಡೆಸ್ತಾ ಇದೀನಿ, ಎಲ್ಲ ಬರ್ಕೊಂಡಿದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. ಓಕೆ, ಲೆಟ್ ಅಸ್ ಗೆಟ್ ಇಂಟು 5th ಒನ್. 5th ಒನ್ ಏನಂದ್ರೆ ಇಷ್ಟೇ ಸಿಂಪಲ್. ಏನಿದು ಕಾನ್ಕೇವ್ ಮಿರರ್ ಇದೆ, ಕಾನ್ಕೇವ್ ಮಿರರ್ ಆದ್ಮೇಲೆ ಆಮೇಲೆ ಪೋಲ್ ಇದೆ, ಆಮೇಲೆ ಫೋಕಸ್ ಇದೆ, ಸೆಂಟರ್ ಆಫ್ ಕರ್ವೇಚರ್ ಇದೆ. ಏನ್ ರೂಲ್ ಹೇಳುತ್ತಂದ್ರೆ ಇಫ್ ಎ ರೇ ಆಫ್ ಲೈಟ್ ಫಾಲಿಂಗ್ ಆನ್ ಪ್ರಿನ್ಸಿಪಲ್ ಆಕ್ಸಿಸ್, ಈ ರೀತಿಯ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆ ಹೋಗ್ತಾ ಇತ್ತು ಅನ್ಕೊಳ್ಳಿ, ರಿಫ್ಲೆಕ್ಷನ್ ಆದ್ಮೇಲೆ ವಾಪಸ್ ಹಿಂಗೆ ಬಂದ್ಬಿಡುತ್ತೆ. ಹಿಂಗ್ ಹೋಗಿತ್ತಾ, ಸೊ ವಾಪಸ್ ಬಂದ್ಬಿಡುತ್ತೆ ಅಷ್ಟೇ. ಇದನ್ನೇ ಕೂಡ ನಾವು ಯಾವ್ದು ಬರೀಬಹುದು, ಇದನ್ನ ಯಾವ್ದು ಬರೀಬಹುದು, ಕಾನ್ವೆಕ್ಸ್ ಮಿರರ್ ಕೂಡ ಬರೀಬಹುದು. ಮತ್ತೆ ಪೋಲ್, ಫೋಕಸ್, center of curvature ಇದೆ. If a ray of light is passing on principal axis, after reflection it retraces its path. ಸೆಂಟರ್ ಆಫ್ ಕರ್ವೇಚರ್ ಇತ್ತಲ್ಲ, ಸೆಂಟರ್ ಆಫ್ ಕರ್ವೇಚರ್ ಮೇಲೆ ಬಿದ್ದು ವಾಪಸ್ ಹಂಗೆ ಹೋಗಿತ್ತು, ಹಂಗಿದ್ದು ಕೂಡ ಪ್ರಿನ್ಸಿಪಲ್ ಆಕ್ಸಿಸ್ ಮೇಲ್ಗಡೆ ಬಿದ್ರೆ ಅದೇ ರೀತಿಯಾಗಿ ಹೋದ್ರೆ ಪ್ರಿನ್ಸಿಪಲ್ ಆಕ್ಸಿಸ್ ಇಂದ ವಾಪಸ್ ಪಾಸ್ ಆಗಿ ಹೋಗುತ್ತೆ. ಈ 5 ರೂಲ್ಗಳು ನಿಮಗೆ ಗೊತ್ತಿರಬೇಕು. ಈ 5 ರೂಲ್ಗಳು ಗೊತ್ತಿದ್ರೆ ಏನ್ ಮಾಡಬಹುದು, ನಾವು ಇಮೇಜ್ ಫಾರ್ಮೇಶನ್ ಅನ್ನ ಮಾಡಬಹುದು. ಯಾವ ಮಿರರ್ ಅಲ್ಲಿ? ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ಅಲ್ಲಿ. ಓಕೆ ಫೈನ್. ಸೊ 5 ರೂಲ್ಗಳನ್ನ ನೆನಪಿಡ್ತೀರಾ? ಆಲ್ ದೀಸ್ 5 ರೂಲ್ಸ್ ಮಸ್ಟ್ ಬಿ ನೋನ್ ಟು ಯು. ಈ 5 ರೂಲ್ಸ್ ನಿಮಗೆ ಕ್ಲಿಯರ್ ಆಗಿ ನೀಟ್ ಆಗಿ ಗೊತ್ತಿರಬೇಕು ಮುದ್ದು ಮಕ್ಕಳೇ. ಸೊ ಎಲ್ಲ ರೂಲ್ ಅನ್ನ ಬರ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ನೆನಪಿಟ್ಕೊಳ್ಳಿ 5 ರೂಲ್ಸ್ ಗಳನ್ನ. ಓಕೆ, ನಾವು before going to image formation in concave or convex mirror, let us think about image formation in plane mirror. Image formation in plane mirror. ಪ್ಲೇನ್ ಮಿರರ್ ಅಲ್ಲಿ ಯಾವ ರೀತಿಯಾಗಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಕೊಟ್ಟಿದ್ದೀನಿ. ಬಟ್ ಈ ಇಮೇಜ್ ಏನ್ ಫಾರ್ಮೇಶನ್ ಆಗಿದೆಯಲ್ಲ, ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ನೋಡ್ಬೇಕು ನಾವು. ಏನ್ ನೋಡ್ಬೇಕು ಇದ್ರದ್ದು? ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಬೇಸಿಕಲಿ ಮೀನಿಂಗ್ ಏನು? ನೇಚರ್ ನೋಡ್ಬೇಕು. ಯಾವ ರೀತಿಯಾಗಿ ಇಮೇಜ್ ಫಾರ್ಮೇಶನ್ ಆಗಿದೆ ಅದರ ನೇಚರ್ ನೋಡ್ಬೇಕು ನಾವು. ಓಕೆ, ನೋಡಿ ಇಲ್ಲಿ ಏನಿದೆ ಅಂತ ಹೇಳಿ. ಐ ಹ್ಯಾವ್ ಒನ್ ಮಿರರ್ ಹಿಯರ್. ಓಕೆ, ಪ್ಲೇನ್ ಮಿರರ್ ಅಲ್ಲ ಇದು, ಈ ರೀತಿಯ ಪ್ಲೇನ್ ಮಿರರ್ ಇದೆ. ಓಕೆ ಫೈನ್. ಸೊ ನಾನು ಅಲ್ಲಿ ಆಬ್ಜೆಕ್ಟ್ ಇಟ್ಟಿದ್ದೀನಿ ಈ ರೀತಿಯಾಗಿ. ಓಕೆ, ಲೆಟ್ ಮಿ ಟೇಕ್ ಎ ಕ್ಯಾಂಡಲ್. ಈ ರೀತಿಯಾಗಿ ಒಂದು ಕ್ಯಾಂಡಲ್ ಇಟ್ಟಿದ್ದೀನಿ ಇಲ್ಲಿ, ಕ್ಯಾಂಡಲ್. ಓಕೆ, ಸೊ ಈ ಮಿರರ್ ಇಂದ ಇದೇನಿದೆಯಲ್ಲ, ಇಷ್ಟು ಡಿಸ್ಟೆನ್ಸ್ ಇದೆಯಲ್ಲ, ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರೀತಾರೆ. ಇದಕ್ಕೆ ಏನಂತ ಕರೀತಾರೆ? ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಕರೀತಾರೆ, ಆಬ್ಜೆಕ್ಟ್ ಡಿಸ್ಟೆನ್ಸ್. ಓಕೆ ಫೈನ್. ನೆಕ್ಸ್ಟ್ ನಾನು ಇಮೇಜ್ ಫಾರ್ಮೇಶನ್ ಹೇಳ್ಕೊಟ್ಟಿದ್ನಲ್ಲ ಹೆಂಗೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ರೇ ಆಫ್ ಲೈಟ್ ಹೋಯ್ತು ಪ್ಯಾರಲಲ್ ಆಗಿ, ಪ್ಯಾರಲಲ್ ಅಂದ್ರೆ ಬಟ್ ಹೋಯ್ತು, ಹೋಗಿ ಈ ರೀತಿ ರಿಫ್ಲೆಕ್ಟ್ ಆಯ್ತು. ಓಕೆ, ಆಮೇಲೆ ಇನ್ನೊಂದು ರೇ ಆಫ್ ಲೈಟ್ ಇಲ್ಲಿ ಬಿತ್ತು, ಆಮೇಲೆ ಇದೇನಾಯ್ತು, ರಿಫ್ಲೆಕ್ಟ್ ಆಯ್ತು. ನಾವಿಲ್ಲಿ ಇಟ್ಕೊಂಡು ನೋಡ್ತಾ ಇದ್ವಿ ಫ್ರಮ್ ಅವರ್ ಐಸ್, ರಿಫ್ಲೆಕ್ಟ್ ಆಗಿ ಬಂದಿದ್ಯಾ. ಆ ರೇ ಆಫ್ ಲೈಟ್ ಅನ್ನ ಏನ್ ಮಾಡ್ತಾರೆ, ವಾಪಸ್ ಹಿಂಗೆ ಕಳಿಸ್ತೀರ. ಆಮೇಲೆ ಈ ರೇ ಆಫ್ ಲೈಟ್ ಅನ್ನು ಕೂಡ ಹಿಂಗೆ ಕಳಿಸ್ತಾರೆ. ಕಳಿಸಿದ ತಕ್ಷಣ ಇಲ್ಲೇ ಏನ್ ಫಾರ್ಮೇಶನ್ ಆಗುತ್ತೆ ನಮಗೆ, ಈ ರೀತಿ ಕ್ಯಾಂಡಲ್ ಫಾರ್ಮೇಶನ್ ಆಗುತ್ತೆ. ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಈ ಮಿರರ್ ಇಂದ ಆ ಇಮೇಜ್ ಫಾರ್ಮೇಶನ್ ಆಗಿದೆಯಲ್ಲ, ಅದಕ್ಕೆ ಏನಂತ ಕರಿತೀವಿ, ಇಮೇಜ್ ಡಿಸ್ಟೆನ್ಸ್ ಅಂತ ಕರಿತೀವಿ. ಗೊತ್ತಾಯ್ತಾ ಯಾವ ರೀತಿಯಾಗಿ ಇಮೇಜ್ ಫಾರ್ಮೇಶನ್ ಆಗುತ್ತೆ ಅಂತ? ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಫುಲ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇವತ್ತು ವೇಳೆ ಏನಾದ್ರು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಲೈಟ್ ರಿಫ್ಲೆಕ್ಷನ್ ಅಂಡ್ ರಿಫ್ರಾಕ್ಷನ್ 02 ಬೈ ಶ್ರೀಕಾಂತ್ ಸರ್ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಆ ವಿಡಿಯೋ ಸಿಗುತ್ತೆ. ಅದ್ರಲ್ಲಿ ಹೋಗಿ ಇಮೇಜ್ ಫಾರ್ಮೇಶನ್ ಬಗ್ಗೆ ನೀವು ನೋಡಬಹುದು ಹೆಂಗಿದೆ ಅಂತ ಹೇಳಿ. ಓಕೆ, ಈ ರೀತಿ ಇಮೇಜ್ ಫಾರ್ಮೇಶನ್ ಆಗಿದೆಯಲ್ಲ, ಇಲ್ಲಿ ನೋಡಿ ನಾನು ಹೆಡ್ಡಿಂಗ್ ಹಾಕ್ತೀನಿ. ಏನಂದ್ರೆ ನೇಚರ್ ಆಫ್ ಇಮೇಜ್
ಇನ್ ಪ್ಲೇನ್ ಮಿರರ್. ಸ್ಪೆರಿಕಲ್ ಮಿರರ್ ಅಂತ ನಾಳೆ ನೋಡೋಣ, ನಾಳೆ ವಿಡಿಯೋದಲ್ಲಿ ನೋಡೋಣ ಅದನ್ನ, ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಟ್ ಪ್ಲೇನ್ ಮಿರರ್ ಅಲ್ಲಿ ಇರೋದು ಯಾವ ರೀತಿಯಾಗಿರುತ್ತೆ ಅಂತ ನೋಡಿ. ನೋಡಿ, ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿರುತ್ತಲ್ಲ, ಇಮೇಜ್ ಡಿಸ್ಟೆನ್ಸ್ ಕೂಡ ಅಷ್ಟೇ ಇರಬೇಕು. ಒಂದು ಮಿರರ್ ಇದೆ ಮುದ್ದು ಮಕ್ಕಳೇ, ಆ ಮಿರರ್ ಹತ್ರ ನೀವು ಮುಂದ್ಗಡೆ ಹೋದ್ರೆ ಅದ್ರ ಒಳಗಡೆ ಇರುವಂತ ಇಮೇಜ್ ನಿಮ್ ಕಡೆ ಬರುತ್ತಾ ಅದು ದೂರ ಹೋಗುತ್ತಾ? ನಿಮ್ ಕಡೆನೇ ಬರುತ್ತೆ. ಎಸ್ ಆರ್ ನೀವು ಮುಂದೆ ಹೋದ್ರೆ ಇಮೇಜ್ ಕೂಡ ಮುಂದೆ ಬರುತ್ತೆ. ಆ ಮಿರರ್ ಇಂದ ನೀವು ಹಿಂದೆ ಹೋದ್ರೆ ಅದ್ರೊಳಗಡೆ ಇರುವಂತ ಇಮೇಜ್ ಕೂಡ ಏನಾಗುತ್ತೆ? ಹಿಂದೆ ಹೋಗುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಈ ಆಬ್ಜೆಕ್ಟ್ ಡಿಸ್ಟೆನ್ಸ್ ಎಷ್ಟಿರುತ್ತೆ, ಇಮೇಜ್ ಡಿಸ್ಟೆನ್ಸ್ ಕೂಡ ಅಷ್ಟೇ ಇರಬೇಕು. ಅಂದ್ರೆ ನೀವು 2 ಸೆಂಟಿಮೀಟರ್ ದೂರ ಏನಾದ್ರೂ ಕ್ಯಾಂಡಲ್ ಇಟ್ಟಿದ್ರೆ ಇಲ್ಲೂ ಕೂಡ ಏನಾಗಬೇಕು? 2 ಸೆಂಟಿಮೀಟರ್ ದೂರನೇ ಏನ್ ಫಾರ್ಮೇಶನ್ ಆಗಬೇಕು? ಇಮೇಜ್ ಫಾರ್ಮೇಶನ್ ಆಗಬೇಕು. ಅದಕ್ಕೆ ಒಂದೇ ಪಾಯಿಂಟ್ ಏನು? ಇನ್ ಪ್ಲೇನ್ ಮಿರರ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು, ಹೇಳಿ, ಬಾರಿ ಇಂಪಾರ್ಟೆಂಟ್ ಇದು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇಮೇಜ್ ಡಿಸ್ಟೆನ್ಸ್. ಸೊ ಎರಡು ಡಿಸ್ಟೆನ್ಸ್ ಗಳು ಸೇಮ್ ಇರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಎರಡನೇ ಪಾಯಿಂಟ್ ಏನಿದೆ ಅಂತ ಹೇಳಿ, ನೀವು ಮುಖ ಇರುತ್ತಲ್ಲ ನಿಮ್ದು, ನಿಮ್ ಮುಖ ಒಂದೊಂದು ಮಿರರ್ ಇರ್ತವೆ, ಅದ್ರಲ್ಲಿ ನೀವು ಏನಾದ್ರು ಮುಖ ನೋಡಿದ್ರೆ ಮುಖ ದೊಡ್ಡದು ಕಾಣೋದು ಅಥವಾ ಮುಖ ಸಣ್ಣದು ಕಾಣೋದು, ನಿಮ್ ಕಾಲುಗಳು ಎತ್ತರಗೆ ಕಾಣೋದು ನೋಡ್ತಿರಲ್ಲ. ಬೇರೆ ನೀವೇನಾದ್ರೂ ಮ್ಯಾಜಿಕ್ ಮಿರರ್ಸ್ ಅಂತ ಅಂತಾರ, ಓಕೆ, ಕಾನ್ಕೇವ್ ಶೇಪ್, ಕಾನ್ವೆಕ್ಸ್ ಶೇಪ್ ಅಂತ ಬೇರೆ ಶೇಪ್ ಗಳು ಇರ್ತಾವ. ಸೊ ಅಲ್ಲಿ ಹೋದಾಗ ಆ ರೀತಿಯಾಗಿ ಕಾಣಿಸುತ್ತೆ. ಬಟ್ ಪ್ಲೇನ್ ಮಿರರ್ ಅಲ್ಲಿ ಹಂಗಾಗುತ್ತಾ? ನಿಮ್ ಮುಖ ಎಷ್ಟಿದೆ ಅಷ್ಟೇ ಕಾಣಿಸುತ್ತೆ. Are you getting my point? What I am trying to say? So size of object, ಏನು ಹೇಳಿ, ಎರಡನೇ ನೇಚರ್, size of object is equal to size of image. Size of image ಅಂದ್ರೆ ಆಬ್ಜೆಕ್ಟ್ ಸೈಜ್ ಎಷ್ಟಿರುತ್ತೆ, ಇಮೇಜ್ ಸೈಜ್ ಕೂಡ ಅಷ್ಟೇ ಇರುತ್ತೆ. ಯಾವ ಮಿರರ್ ಅಲ್ಲಿ? ಪ್ಲೇನ್ ಮಿರರ್ ಅಲ್ಲಿ. ಗೊತ್ತು ಮಾಡ್ಕೊಳ್ಳಿ ಇದನ್ನ. ಓಕೆ, ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ. ಈಗ ಒಂದೊಂದು ಮಿರರ್ ಅಲ್ಲಿ ಉಲ್ಟಾ ಕಾಣುತ್ತೆ, ಗೊತ್ತಾ? ಹಿಂಗ್ ನಿಂತ್ಕೊಂಡ ತಕ್ಷಣ ನಿಮ್ ಕಾಲ್ಗಳ ಮೇಲೆ ತಲೆ ಕೆಳಗಡೆ ಕಾಣಿಸ್ತಾ ಇರುತ್ತೆ. ಬಟ್ ಪ್ಲೇನ್ ಮಿರರ್ ಅಲ್ಲಿ ಹಂಗಾಗುತ್ತಾ? ಇಲ್ಲ. ನೀವು ಸೀದಾ ನಿಂತ್ಕೊಂಡಿದ್ರೆ ಸೀದಾ ಕಾಣಿಸ್ತೀರಾ, ಉಲ್ಟಾ ನಿಂತ್ಕೊಂಡಿದ್ರೆ ಉಲ್ಟಾ ಕಾಣಿಸ್ತೀರ. ನೀವು ಹೆಂಗಿದಿರೋ ಹಂಗೆ ಕಾಣಿಸ್ತೀರ. ಅಂತ ಇಮೇಜಸ್ ಗಳಿಗೆ ಎರೆಕ್ಟ್ ಇಮೇಜಸ್ ಅಂತ ಕರೀತಾರೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಆರ್ ನಾಟ್? ಸೊ ಇಮೇಜ್ ಫಾರ್ಮ್ಡ್ ಇಸ್ ಎರೆಕ್ಟ್. ಇಮೇಜ್ ಫಾರ್ಮ್ಡ್ ಇಸ್ ಎರೆಕ್ಟ್. ಇಮೇಜ್ ಫಾರ್ಮ್ಡ್ ಇಸ್ ಎರೆಕ್ಟ್. ಹೆಂಗಿದೆ ಅದು? ಎರೆಕ್ಟ್ ಇಮೇಜ್ ಇರುತ್ತೆ. ಎರೆಕ್ಟ್ ಇಮೇಜ್ ಅಂದ್ರೆ ಮೀನಿಂಗ್ ಏನು? ಹೆಂಗಿತ್ತು ಹಂಗೆ. ನೀವು ಸೀದಾ ನಿಂತ್ರೆ ಸೀದಾ ಕಾಣೋದು, ಉಲ್ಟಾ ನಿಂತ್ರೆ ಉಲ್ಟಾ ಕಾಣೋದು, ಅಥವಾ ಹಿಂಗ್ ಸೈಡಿಗೆ ನಿಂತ್ರೆ ಸೈಡಿಗೆ ಕಾಣೋದು, ಈ ಕಡೆ ನಿಂತ್ರೆ ಆ ಕಡೆ ಕಾಣೋದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅಂದ್ರೆ ಇಮೇಜ್ ಫಾರ್ಮ್ಡ್ ಇಸ್ ಎರೆಕ್ಟ್. ಇಮೇಜ್ ಹೆಂಗಿರುತ್ತೆ, ಆಬ್ಜೆಕ್ಟ್ ಹೆಂಗಿರುತ್ತೆ ಅದೇ ರೀತಿಯಾಗಿ. ಓಕೆ, ಎರೆಕ್ಟ್ ಇಮೇಜ್. ನೆಕ್ಸ್ಟ್, ಎರೆಕ್ಟ್ ಇಮೇಜಸ್ ಗಳು ಯಾವಾಗಲೂ ಹೆಂಗಿರ್ತಾವ ಅಂತ ಹೇಳಿದ್ದೆ ನಾನು? ವರ್ಚುವಲ್ ಇರ್ತಾವ ಅಂತ ಹೇಳಿದ್ದೆ. ಎಸ್ ಆರ್ ನೋ? ಸೊ ಅದ್ರ ಸಲುವಾಗಿ ಏನದು? ಇಮೇಜ್ ಈಸ್ ವರ್ಚುವಲ್. ಇಮೇಜ್ ಈಸ್ ವರ್ಚುವಲ್. ವರ್ಚುವಲ್ ಅಂದ್ರೆ ಮೀನಿಂಗ್ ಗೊತ್ತಲ್ಲ ಏನದು? ಕೆನಾಟ್ ಬಿ ಕ್ಯಾಚ್ಡ್ ಆನ್ ಸ್ಕ್ರೀನ್. ಕೆನಾಟ್ ಬಿ ಕ್ಯಾಚ್ಡ್ ಆನ್ ಸ್ಕ್ರೀನ್. ಅದನ್ನ ಸ್ಕ್ರೀನ್ ಮೇಲ್ಗಡೆ ತಗೊಳಕ್ ಬರೋದಿಲ್ಲ. ಓಕೆ, ಈ ಮಿರರ್ ಇರುತ್ತಲ್ಲ, ಮಿರರ್ ಒಳಗಡೆ ಇಮೇಜ್ ಫಾರ್ಮೇಶನ್ ಆಗಿದೆ, ಅದೆಲ್ಲದು ಒಂದು ಸ್ಕ್ರೀನ್ ಮೇಲ್ಗಡೆ, ಒಂದು ಪೇಪರ್ ಮೇಲ್ಗಡೆ ಏನಾದ್ರು ನಾವು ಹಿಂಗ್ ಮೂಡ್ಸಕ್ ಬರುತ್ತೆ ಅದನ್ನ? ಇಲ್ಲ. ಬಟ್ ಕಾನ್ಕೇವ್ ಮಿರರ್ ಅಲ್ಲಿ ಮಾಡಬಹುದು ಅದನ್ನ. ಎಸ್ ಆರ್ ಕಾನ್ಕೇವ್ ಮಿರರ್ ಹಿಂಗ್ ಹಿಡಿದು ದೂರ ಇರುವಂತ ಒಂದು ಯಾವ್ದೋ ತೆಂಗಿನ ಮರ ಇದೆ, ಅದ್ರದ್ದು ಮೇಲ್ಗಡೆ ಲೈಟ್ ಬಿದ್ದಿದೆ ಅಂದ್ರೆ ಮಿರರ್ ಮೇಲ್ಗಡೆ, ಅದನ್ನ ನಾವು ಒಂದು ಸ್ಕ್ರೀನ್ ಮೇಲ್ಗಡೆ ತರಬಹುದು ನಾನು ಅದನ್ನ. ಬಟ್ ಪ್ಲೇನ್ ಮಿರರ್ ಅಲ್ಲಿ ನನಗೆ ಮಾಡೋಕೆ ಬರೋದಿಲ್ಲ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ಇದೆ ನೋಡಿ. ಲಾಸ್ಟ್ ಪಾಯಿಂಟ್, ಈ ಮಿರರ್ ಇದೆ, ಮಿರರ್ ಅಲ್ಲಿ ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ರೆ ನೀವು ಬಲ್ಗೈ ಎತ್ತೀರಾ, ಹಿಂಗೆ ರೈಟ್ ಹ್ಯಾಂಡ್ ನೀವು ಎತ್ತಿದ್ರೆ ಅಲ್ಲೇನು ಅನ್ಸುತ್ತೆ ಆ ಮಿರರ್ ಒಳಗಡೆ? ಲೆಫ್ಟ್ ಹ್ಯಾಂಡ್ ಎತ್ತಿದಂಗೆ ಅನ್ಸುತ್ತೆ, ಉಲ್ಟಾ ಹ್ಯಾಂಡ್ ಎತ್ತಿದಂಗೆ ಅನ್ಸುತ್ತೆ. ನೀವೇನಾದ್ರೂ ಈ ಕಡೆ ತಿರುಗಿದ್ರೆ ಅನ್ಕೊಳ್ಳಿ, ಆ ಕಡೆ ಮಿರರ್ ಅಲ್ಲಿ ಏನಾಗುತ್ತೆ, ಆ ಕಡೆ ತಿರುಗದಂಗೆ ಅನ್ಸುತ್ತೆ. ಅಬ್ಸರ್ವ್ ಮಾಡಿದಿರಾ? ಮಾಡಿಬೇಕಾದ್ರೆ ನೋಡಿ, ನೀವೇನಾದ್ರೂ ಈ ರೀತಿ ರೈಟ್ ಸೈಡ್ ನೀವೇನಾದ್ರೂ ನಿಮ್ ತಲೆ ತಿರುಗಿಸಿದ್ರೆ ಅಲ್ಲಿ ಲೆಫ್ಟ್ ಸೈಡ್ ಅಂದ್ರೆ ಅದ್ರೊಳಗಡೆ ಇರುವಂತ ಇಮೇಜ್ ಉಲ್ಟಾ ಇರುತ್ತೆ, ಹೇಗಿರುತ್ತಲ್ಲ ನಿಮ್ಮ ಅಪೋಸಿಟ್, ಅದು ಲೆಫ್ಟ್ ಸೈಡ್ ತಿರುಗದಂಗೆ ಅನ್ಸುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ವೆರಿ ಇಂಪಾರ್ಟೆಂಟ್. ಓಕೆ, ನೀವೇನಾದ್ರೂ ರೈಟ್ ಲೆಗ್ ಎತ್ತಿದ್ರೆ ಅದಕ್ಕೆ ಏನಾಗುತ್ತೆ, ಅಲ್ಲಿ ಲೆಫ್ಟ್ ಲೆಗ್ ಎತ್ತಿದಂಗೆ ಅನ್ಸುತ್ತೆ, ನಮ್ಗೆ ಹಂಗ ಅನ್ಸುತ್ತೆ. ಓಕೆ, ಸೊ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್ ಅಂತ ಕರೀತಾರೆ. ಏನ್ ಕರೀತಾರೆ ಅದಕ್ಕೆ? ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಲ್ಯಾಟ್ರಲ್ ಅಂದ್ರೆ ಗೊತ್ತಲ್ಲ, ಲ್ಯಾಟ್ರಲ್ ಅಂದ್ರೆ ಈ ಪಾರ್ಟ್ಗೆ, ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಅಂತ ನೋಡಿದಿರಲ್ಲ. ಲ್ಯಾಟಿಟ್ಯೂಡ್ ಅಂದ್ರೆ ಹಿಂಗಿರುತ್ತೆ, ನಮ್ದು ಸ್ಪಿಯರ್ ಇದೆ ಅರ್ಥ ಇದೆಯಲ್ಲ, ಲ್ಯಾಟಿಟ್ಯೂಡ್ ಅಂದ್ರೆ ಹಿಂಗಿರುತ್ತೆ, ಲಾಂಗಿಟ್ಯೂಡ್ ಅಂದ್ರೆ ಹಿಂಗಿರುತ್ತೆ. ಓಕೆ, ಸೊ ಲ್ಯಾಟಿಟ್ಯೂಡ್ ಅಲ್ಲಿ ಲ್ಯಾಟ್ರಲಿ ಇನ್ವರ್ಟೆಡ್ ಅಂದ್ರೆ ನಾನು ಈ ಕಡೆ ತಿರುಗಿದ್ರೆ ಅದು ಆ ಕಡೆ ತಿರುಗದಂಗೆ, ರೈಟ್ ಹ್ಯಾಂಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಹತ್ತದಂಗೆ, ಆ ರೀತಿಯಾಗಿ ಫೀಲ್ ಆಗುತ್ತೆ. ಸೊ ಈ 5 ಕ್ಯಾರೆಕ್ಟರ್ ಏನಿದಾವೆ ಇವು ಗೊತ್ತಿರಬೇಕು. ಏನು? ಬಾರಿ ಸಿಂಪಲ್. ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಕ್ವಲ್ ಟು ಇಮೇಜ್ ಡಿಸ್ಟೆನ್ಸ್, ಸೈಜ್ ಆಫ್ ಆಬ್ಜೆಕ್ಟ್ ಈಕ್ವಲ್ ಟು ಸೈಜ್ ಆಫ್ ಇಮೇಜ್. ಇಮೇಜ್ ಫಾರ್ಮ್ಡ್ ಇಸ್ ಎರೆಕ್ಟ್. ಎರೆಕ್ಟ್ ಅಂದ್ರೆ ಏನು? ಸೀದಾ ಇದ್ರೆ ಸೀದಾ, ಉಲ್ಟಾ ಇದ್ರೆ ಉಲ್ಟಾ. ಆಬ್ಜೆಕ್ಟ್ ಹೆಂಗಿರುತ್ತೆ ಹಂಗೆ. ನೆಕ್ಸ್ಟ್, ಇಮೇಜ್ ಇಸ್ ವರ್ಚುವಲ್. ವರ್ಚುವಲ್ ಅಂದ್ರೆ ಇಟ್ ಕೆನಾಟ್ ಬಿ ಕ್ಯಾಚ್ಡ್ ಆನ್ ದ ಸ್ಕ್ರೀನ್. ನೆಕ್ಸ್ಟ್, ಇಮೇಜ್ ಈಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಸೊ ಪ್ಲೇನ್ ಮಿರರ್ ಅಲ್ಲಿ ಇಮೇಜ್ ಫಾರ್ಮೇಶನ್ ಆದಾಗ
ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ಗೊತ್ತಾಯ್ತು ನಿಮಗೆ. ಒಂದು ಕ್ವಶನ್ ಕೇಳ್ತಾರೆ ಮುದ್ದು ಮಕ್ಕಳು, ಏನದು? ವಾಟ್ ಈಸ್ ದ ನೇಚರ್ ಆಫ್ ದ ಇಮೇಜ್ ಇನ್ ಪ್ಲೇನ್ ಮಿರರ್? ಏನ್ ಕ್ವಶನ್? ವಾಟ್ ಈಸ್ ದ ನೇಚರ್ ಆಫ್ ಇಮೇಜ್ ಇನ್ ಪ್ಲೇನ್ ಮಿರರ್ ಅಂತ ಕೇಳಿದಾಗ ಎಲ್ಲಾ ಮುದ್ದು ಮಕ್ಕಳು ಏನ್ ಬರೀತೀರಾ? Object distance is equal to image distance, object size is equal to image size, it is laterally inverted, it is virtual, it is erect, it cannot be catched on the screen ಅಂತ ಎಲ್ಲಾ ಪಾಯಿಂಟ್ ಗಳನ್ನ ಒಂದೊಂದಾಗಿ ಬರೀತೀರಾ. ಓಕೆ ಫೈನ್. ಸೊ ಈಗ ಏನಾದ್ರು ನಾನು ಇಮೇಜ್ ಫಾರ್ಮೇಶನ್ ಇನ್ ಸ್ಪೆರಿಕಲ್ ಮಿರರ್ ಮಾಡ್ತಾ ಹೋದ್ರೆ ಈ ವಿಡಿಯೋದಲ್ಲಿ ಮುಗಿಯೋದಿಲ್ಲ. ಅದು 20 ನಿಮಿಷ ವಿಡಿಯೋ ಮಾತ್ರ ಇದೆಯಲ್ಲ, ಸೊ ಅದರಲ್ಲಿ ಮುಗಿಯೋದಿಲ್ಲ. ಸೊ ಅದಕ್ಕೋಸ್ಕರ ಏನು ಇಮೇಜ್ ಫಾರ್ಮೇಶನ್ ಇನ್ ಕಾನ್ಕೇವ್ ಮಿರರ್ ಇದೆ ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಮಾಡೋಣ ನಾವು. ಬಟ್ ಈಗ ಸ್ವಲ್ಪ ಡೀಟೇಲಿಂಗ್ ನೋಡಿ, ಇಲ್ಲಿ ಇದನ್ನ ಹೇಳಿದಿನೋ ಇಲ್ಲ ನಂಗೆ ನೆನಪಿಲ್ಲ ವಿಡಿಯೋಸ್ ಅಲ್ಲಿ. ರೇ ಆಫ್ ಲೈಟ್ ಅಂದ್ರೆ ಗೊತ್ತಾ ನಿಮಗೆ? ರೇ ಆಫ್ ಲೈಟ್ ಅಂದ್ರೆ ಏನಂತ ಹೇಳಿ? ಓಕೆ, ರೇ ಆಫ್ ಲೈಟ್ ಅಂದ್ರೆ ರೇ ಆಫ್ ಲೈಟ್ ಸರ್ ಅಂತ ಅನ್ನಂಗಿಲ್ಲ, ಡೆಫಿನೇಷನ್ ಬರೀಬೇಕು ಇದಕ್ಕೆ. ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹಿಂಗ್ ಬರೋದಂದ್ರೆ ಮೀನಿಂಗ್ ಏನು? ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್. ನಾನು ಹಿಂಗ್ ಬರೋದ್ರೆ ಮೀನಿಂಗ್ ಏನು? ಲೈಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ಬಾಟಮ್ ಟು ಅಪ್ ಸೈಡ್ ಅಥವಾ ಸೌತ್ ಟು ನಾರ್ತ್. ಈ ರೀತಿಯಾಗಿ ಬರೆದ್ರೆ ಇದಕ್ಕೆ ಏನಂತಾರೆ? ಲೈಟ್ ಈಸ್ ಟ್ರಾವೆಲಿಂಗ್ ಟುವರ್ಡ್ಸ್ ನಾರ್ತ್ ವೆಸ್ಟ್. ನಿಮ್ಗೆಲ್ಲ ಡೈರೆಕ್ಷನ್ಸ್ ಗೊತ್ತಲ್ಲ, ಏನದು? ಈ ಕಡೆ ಇರೋದು ಹೇಳಿ ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಈ ಕಡೆ ಇರೋದು ನಾರ್ತ್ ಈಸ್ಟ್, ಈ ಕಡೆ ಇರೋದು ನಾರ್ತ್ ವೆಸ್ಟ್, ಈ ಕಡೆ ಇರೋದು ಸೌತ್ ವೆಸ್ಟ್, ಈ ಕಡೆ ಇರೋದು ಸೌತ್ ಈಸ್ಟ್. ಇದೆಲ್ಲ ಗೊತ್ತಿದೆ ನಿಮಗೆ. ಲೈಟ್ ಈಸ್ ಟ್ರಾವೆಲಿಂಗ್ ಇನ್ ದ ಡೈರೆಕ್ಷನ್ ಆಫ್ ನಾರ್ತ್ ಈಸ್ಟ್ ಅಂತ ಹೇಳ್ತೀರಾ. ಸೊ ಡೈರೆಕ್ಷನ್ ಆಫ್ ಲೈಟ್ ಅಂದ್ರೆ ಏನ್ ಗೊತ್ತಾ? ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಡೈರೆಕ್ಷನ್ ಆಫ್ ಲೈಟ್. ರೇ ಆಫ್ ಲೈಟ್ ಅಂದ್ರೆ ಏನ್ ಹೇಳಿ? ವಿಜುವಲ್. ವಿಜುವಲ್ ಅಂದ್ರೆ ಕಾಣಿಸ್ತಾ ಇದೆಯಲ್ಲ, ಕಾಣಿಸೋದಕ್ಕೆ ವಿಜುವಲ್ ಅಂತ ಕರೀತಾರೆ. ಸೊ ವಾಟ್ ಈಸ್ ರೇ ಆಫ್ ಲೈಟ್? ವಿಜುವಲ್ ರಿಪ್ರೆಸೆಂಟೇಷನ್, ವಿಜುವಲ್ ರಿಪ್ರೆಸೆಂಟೇಷನ್, ವಿಜುವಲ್ ರಿಪ್ರೆಸೆಂಟೇಷನ್ ಆಫ್ ಡೈರೆಕ್ಷನ್ ಆಫ್ ಲೈಟ್. ಈ ಡೈರೆಕ್ಷನ್ ಆಫ್ ಲೈಟ್ ಇದೆಯಲ್ಲ, ಇದಕ್ಕೆ ಇನ್ನೊಂದೇನಂತಾರೆ ಅಂದ್ರೆ ಪ್ರೊಪಗೇಷನ್ ಆಫ್ ಲೈಟ್ ಅಂತ ಕರೀತಾರೆ. ಪ್ರೊಪಗೇಷನ್ ಒಂದು ವರ್ಡ್ ಗೊತ್ತಿರಲ್ಲ ನಿಮಗೆ? ಪ್ರೊಪಗೇಷನ್ ಆಫ್ ಲೈಟ್. ಪ್ರೊಪಗೇಷನ್ ಆಫ್ ಲೈಟ್ ಅಂದ್ರೆ ಮುಂದ್ಗಡೆ ಹೋಗೋದು, ಅಂದ್ರೆ ಮೂವ್ಮೆಂಟ್ ಆಗೋದು. ಪ್ರೊಪಗೇಷನ್ ಅಂದ್ರೆ ಬೇಸಿಕಲಿ ಏನ್ ಗೊತ್ತಾ? ಮೂವ್ಮೆಂಟ್. ಸುಮ್ಮನೆ ಒಂದು ವರ್ಡ್ ನಮ್ಮ NCERT 10th ಸ್ಟ್ಯಾಂಡರ್ಡ್ ಬುಕ್ ಅಲ್ಲಿ ಬಂದಿಲ್ಲ ಇದು, ಬಟ್ ಮುಂದೆ ಹೋದಂಗೆ 12th ಕ್ಲಾಸ್ ಅಲ್ಲೆಲ್ಲ ಬರಕ್ ಶುರು ಆಗುತ್ತಿದ್ದು. ಓಕೆ, ಸನ್ಸ್ rays are propagating towards the earth, they are moving towards the earth ಅಂತ. So visual representation of direction of light is called ray of light. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ವರ್ಡ್ ಇರುತ್ತಲ್ಲ, ಅದೇನಂದ್ರೆ beam of light ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ? beam of light. beam of light ಅಂದ್ರೆ ಏನು ಹೇಳಿ? ಈಗ ಲೇಸರ್ ಇರುತ್ತೆ, ಲೇಸರ್ ಇಂದ ನೀವು ಬಿಡ್ತಿರಲ್ಲ, ಅವಾಗ ಬರೋದೇನು? ರೇ ಆಫ್ ಲೈಟ್. ಒಂದೇ ಒಂದು ರೇ ಇದೆ. ಅದೇನಾದ್ರೂ ಟಾರ್ಚ್ ತಗೊಂಡ್ ಬಿಟ್ಟಾಗ ಏನಾಗುತ್ತೆ? ಒಂದೇ ಒಂದು ರೇ ಬರುತ್ತಾ? ಇಲ್ಲ, ಸಿಕ್ಕಾಬಿಟ್ಟಿ ರೇಸ್ ಗಳು ಬರುತ್ತವೆ. ಸೊ ಬಂಡಲ್ ಆಫ್ ರೇಸ್ ಏನಿದೆ? ಬಂಡಲ್ ಆಫ್ ರೇಸ್, ಬಂಡಲ್ ಆಫ್ ರೇಸ್ ಈಸ್ ಕಾಲ್ಡ್ ಬೀಮ್ ಆಫ್ ಲೈಟ್. ಇದಕ್ಕೆ ಏನಂತ ಕರೀತಾರೆ? ಬೀಮ್ ಆಫ್ ಲೈಟ್ ಅಂತ ಕರೀತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಇದು ಇರುತ್ತಲ್ಲ, ಉದ್ದಿನ ಕಡ್ಡಿದ್ದು ಒಂದು ಬಾಕ್ಸ್ ಇರುತ್ತಲ್ಲ, ಇನ್ಸೆನ್ಸ್ ಸ್ಟಿಕ್ಸ್ ಅಂತ ಕರೀತಾರೆ. ಅದ್ರೊಳಗಡೆ ಒಂದೇ ಒಂದು ಕಡ್ಡಿ ತಗೊಂಡ್ರೆ ಏನಾಯ್ತು? ರೇ ಆಯ್ತು. ಆ ಟೋಟಲ್ ಆಗಿರೋದೆಲ್ಲ ತಗೊಂಡ್ರೆ ಅದೇನಾಯ್ತು? ಬೀಮ್ ಆಯ್ತು. ಸೊ ಬಂಡಲ್ ಆಫ್ ರೇಸ್ ಇಸ್ ಕಾಲ್ಡ್ ಬೀಮ್ ಆಫ್ ಲೈಟ್. ಸೊ ಇಷ್ಟು ರೇ ಆಫ್ ಲೈಟ್ ಬಗ್ಗೆ, ಬೀಮ್ ಆಫ್ ಲೈಟ್ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಕೊಟ್ಟೆ ನಾನು ನಿಮಗೆ. ಮುದ್ದು ಮಕ್ಕಳೇ, ಇದೇ ವಿಡಿಯೋದಲ್ಲಿ ನಾನು ಕಾನ್ಕೇವ್ ಮಿರರ್ ಮತ್ತೆ ಕಾನ್ವೆಕ್ಸ್ ಮಿರರ್ ರಿಲೇಟೆಡ್ ಇಮೇಜ್ ಫಾರ್ಮೇಶನ್ ಮಾಡಬಹುದಾಗಿತ್ತು, ಬಟ್ ಮುಗಿತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಕಂಪ್ಲೀಟ್ ಮಾಡ್ತಾ ಇದೀವಿ. ಏನೇನು ವಿಡಿಯೋಸ್ಗಳು ಬರ್ತಾ ಇದೆ ಎಲ್ಲ ಸೀರಿಯಲ್ ಆಗಿ ಪ್ಲೇ ಲಿಸ್ಟ್ ಇದೆ, ಎಲ್ಲದಕ್ಕೂ ಪ್ಲೇ ಲಿಸ್ಟ್ ಇದೆ. ಆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ 1, 2, 3, 4 ಅಂತ ನೋಡ್ತಾ ಹೋದ್ರೆ ಮಾತ್ರ ನಿಮಗೆ ಎಲ್ಲ ಗೊತ್ತಾಗುತ್ತೆ. ನೀವು ಎಲ್ಲಾದ್ರೂ ನಡುವೆ ಒಂದೊಂದೇ ವಿಡಿಯೋ ನೋಡಿ ಸರ್ ನನಗೆ ಗೊತ್ತಾಗಿಲ್ಲ ಅಂದ್ರೆ ಗೊತ್ತಾಗೋದಿಲ್ಲ. ಓಕೆ, ಸೊ ಟ್ರಿಗ್ನೋಮೆಟ್ರಿ ಹತ್ರ ನಡೀತಾ ಇರುತ್ತೆ, ಲೈಟ್ ಹತ್ರ ನಡೀತಾ ಇದೆ, ಮತ್ತೆ ಬೇರೆ ಬೇರೆ ಮುಂದೆ ಬರುವಂತ ಫಿಸಿಕ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಗಳನ್ನ ಎಲ್ಲವನ್ನು ಕವರ್ ಮಾಡೋಣ. ದಟ್ ಈಸ್ ಅವರ್ ಟಾರ್ಗೆಟ್. ಸೊ ಕೀಪ್ ಆನ್ ಸ್ಟಡಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಥ್ಯಾಂಕ್ ಯು.